ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಏನು ರೆಸಿಪಿ ತೊಗೊಂಬಂದೇನಪ್ಪ ಎಲ್ಲರಿಗೂ ಅಂದ್ರೆ ಹಲಸಿನ ಹಣ್ಣಿನ ಹೋಳಿಗೆನ ಮಾಡತ್ತೇನೆ ನಾನು ಇವತ್ತು. ಚೆನ್ನಾಗಿರ್ತೈತಿ, ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರ್ತೈತೆ ಅಂತ ಹೇಳ್ಕೊಂಡು ಒಂದು ಪಾವು ಕೆ.ಜಿ ಆಗುವಷ್ಟಂದ್ರೆ ಒಂದು 200 ಗ್ರಾಮ್ ಆಗುವಷ್ಟು ತೊಗೊಂಬಂದಿದ್ದೀನಿ ನಾನು. ಅದ್ರಾಗ ಸ್ವಲ್ಪ ಹೋಳಿಗೆನ ಮಾಡತ್ತೀನಿ. ಯಾವ ಥರ ಟೇಸ್ಟಿ ಬರ್ತೈತೆ ನೋಡಬೇಕು. ಫಸ್ಟ್ ಟೈಮ್ ಮಾಡತ್ತಿರೋದು ನಾನು. ಇವಾಗ ಏನೈತಿ, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ. ಮಿಕ್ಸಿಗೆ ಹಾಕೋತೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಅದನ್ನು ಮಿಕ್ಸಿಗೆ ಹಾಕೋತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಏನೈತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಏನೈತಿ ಸಣ್ಣಂಗೆ ರುಬ್ಕೊಂಬಂದಾನೆ. ಇದಕ್ಕೆ ಕೊಬ್ಬರಿ ತುರಿ, ರವೆ, ಚಿರೋಟಿ ರವೆ ಇದೆ, ಬೆಲ್ಲ ಇಷ್ಟು ತೊಗೊಂಡೇನಿ ನಾನು. ಇವಾಗ ಏನೈತಿ ಒಂದು ಕಡಂಗಿ ಇಟ್ಕೊಂಡೇನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ. ಅದಕ್ಕೆ ಇವಾಗ ರವೆ ಹಾಕ್ಕೊಂಡು ಹುರ್ಕೊತೀನಿ. ಸ್ವಲ್ಪ ರವೆನ ಉಳಿಸ್ಕೊಂಡು ಏನೈತಿ ಹಿಟ್ಟು ತೋಸ್ಕೋಬೇಕಿದೆ. ರವೆ ಚೆನ್ನಾಗಿ ಹುರ್ಕೋಬೇಕಿದೆ. ಹುರ್ಕೊಂಡ ನಂತರ ಏನೈತಿ ನಾವು ಕೊಬ್ಬರಿ ತುರಿ ಹಾಕ್ಕೋಬೇಕು. ಅದಾದ ನಂತರ ಏನೈತಿ ನಾನು ಕೊಬ್ಬರಿ ತುರಿನ ಹಾಕ್ಕೋತೀನಿ. ಚೆನ್ನಾಗಿ ಹುರಿಬೇಕದು. ಈ ಥರ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನೆ ಅಷ್ಟೆ ಹುರ್ಕೊಂಬಿಡ್ಬೇಕು ಇದನ್ನು. ಇವಾಗ ಏನೈತಿ ಬೆಲ್ಲನ ಹಾಕತ್ತೀನಿ ನಾನು. ಒಂದು ಬೌಲ್ ಬೆಲ್ಲ ತೊಗೊಂಡಿನಿಲ್ಲ, ಅದನ್ನು ಹಾಕ್ಕೋತೀನಿ. ನಾನು ಬೆಲ್ಲನ ಯೂಸ್ ಮಾಡಿರೋದು, ಸಕ್ಕರೆ ಏನು ತೊಗೊಂಡಿಲ್ಲ. ಏನೈತಿ ಇವಾಗ ಕರಗಾಕ ಒಂದು ಅರ್ಧ ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡಾನಿ. ನೀರಿನ ಬದಲಾಗಿ ಹಾಲು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರ್ತೈತಿ. ನಾನು ನೀರು ಹಾಕ್ಕೊಂಡಾನಿ. ಇಲ್ಲಿ ಏನೈತಿ ಕಲರ್ ಸಲುವಾಗಿ ಒಂಚೂರು ಅರಿಶಿನ ಪುಡಿನ ಹಾಕ್ಕೊಂಡಾನಿ. ಇದು ಇವಾಗ ಆಗುವರೆಗೆ ನಾನೇನೈತಿ ಇಲ್ಲಿ ಹಿಟ್ಟು ತೋಸ್ಕೊತೀನಿ. ಏನೈತಿ ಒಂದು ಬೌಲ್ ಆಗುವಷ್ಟು ಹಿಟ್ಟು ತೊಗೊಂಡಾನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಡ್ಬೇಕು, ಜಾಸ್ತಿ ಏನೂ ಇಲ್ಲ. ಇದು ಮಿಕ್ಸ್ ಆಗಬೇಕು. ಇದಕ್ಕೆ ಒಂದು ಚುಟ್ಕೆ ಅಷ್ಟು ಉಪ್ಪು ಹಾಕ್ಕೋತೀನಿ ನಾನು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೇಕು ಇದನ್ನು. ಇಲ್ಲಿ ಏನೈತಿ ಹೂರ್ಣನೂ ಈ ಥರ ರೆಡಿ ಆಗತೈತಿ ನೋಡ್ರಿ. ಇವಾಗ ಇದಕ್ಕೆ ರುಬ್ಕೊಂಡಿರೋ ಹಲಸಿನ ಹಣ್ಣನ್ನು ಹಾಕಾಕತ್ತೀನಿ ನಾನು. ಇದನ್ನ ಹಾಕ್ಕೊಂಡು ಏನೈತಿ ಗರ ಒಂದು 2 ನಿಮಿಷ ತಿರುಗಿಸಿ ಇಟ್ಟುಬಿಡಬೇಕು. ಗಟ್ಟಿ ಆಗಬೇಕಿದೆ. ಹಿಟ್ಟೆಲ್ಲ ತೋಸ್ಕೊಂಬಂದು ನಾನು ಮೇಲ್ಗಡೆ ಒಂಚೂರು ಎಣ್ಣೆ ಹಾಕಿ ಈ ಥರ ಇಟ್ಟುಬಿಡ್ಬೇಕು ಇದನ್ನು. ಇಲ್ಲಿ ಹೂರ್ಣನೂ ರೆಡಿ ಆಗೈತಿ. ಗಟ್ಟಿಯಾಗಿ ಬರಬೇಕು ಉಂಡೆ ಥರ. ಇವಾಗ ಇದಾಗೈತಿ. ಇನ್ನು ಹೋಳಿಗೆ ಸ್ಟಾರ್ಟ್ ಮಾಡೋಣ. ಏನೈತಿ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡೇನಿ ನಾನು. ಹಂಗೆ ಏನೈತಿ ಇಷ್ಟು ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಈ ಥರ ಮಿಜಿ ಬಂದಿತ್ತಿದ. ಆದರೂ ನಾನು ಹೋಳಿಗೆ ಮಾಡ್ಕೊತೀನಿ. ಹಿಟ್ಟೂ ರೆಡಿಯಾಗಿತ್ತು. ಇಲ್ಲಿ ನೋಡ್ಬೇಕು ನೀವು. ಇವಾಗ ಈ ಥರ ಬಂದಿತ್ತು. ಹೋಳಿಗೆಗೆಲ್ಲನೂ ನಾನು ರೆಡಿ ಮಾಡ್ಕೊಂಡೇನಿ. ಇದಕ್ಕೇನೈತಿ ಸ್ವಲ್ಪ ಬಡಿ ಸೊಪ್ಪು ಹುರಿದು ಮತ್ತು ಏಲಕ್ಕಿನ ಹಾಕ್ಕೊಂಡು ಜಜ್ಜಿ ತಕ್ಕೊಂಡು ಪುಡಿ ಮಾಡ್ಕೊಂಡಿರೋದಿದೆ. ಇದನ್ನು ಹಾಕ್ಕೋತೀನಿ ನಾನು. ಒಂದು ಸ್ಪೂನ್ ಆಗುವಟ್ಟು ಐತಿ, ಅದೇನು ಜಾಸ್ತಿ ಇಲ್ಲ. ಈ ಥರ ಹಾಕ್ಕೊಂಡು ಏನೈತಿ ಮಿಕ್ಸ್ ಮಾಡ್ಕೊಂಬಿಡೋದು. ಹೋಳಿಗೆ ಟೇಸ್ಟಿ ಸ್ಮೆಲ್ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ನಾನು ಮಾಡ್ಕೊಂಡಿರೋದು ಇದನ್ನು. ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಬಿಡ್ಬೇಕು. ಒಂದಿಷ್ಟು ಉಂಡೆ ಥರ ಮಾಡ್ಕೊಂಡು ಏನೈತಿ ನಾವು ಹೋಳಿಗೆನ ಮಾಡಬೇಕು. ಸ್ವಲ್ಪ ನಾನು ನೀರು ಹಾಕಿನೋ ಏನು ಹಾಕಿನೋ ಗೊತ್ತಿಲ್ಲ. ಒಂದು ಸ್ವಲ್ಪ ಅದು ಮಿಜಿ ಆಗಿಬಿಟ್ಟೈತಿ. ಉಂಡೆ ಥರ ಬಂದಿಲ್ಲ. ಅದಕ್ಕೆ ನಾನು ಏನು ಮಾಡ್ಕೊಂಡೇನಿ, ಈ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಹೂರ್ಣ ಅದ ತುಂಬ್ಕೊಂಡು ಈ ಥರ ಮಾಡ್ಕೊತೀನಿ. ಏನೋ ಹರಿತಾವೋ ಚೆನ್ನಾಗಿ ಬರ್ತಾವೋ ಗೊತ್ತಾಗ್ತಾಯಿಲ್ಲ. ಒಂದು ಹೋಳಿಗೆನ ಮಾಡಿ ನೋಡ್ಕೋಬೇಕು. ಈ ಥರ ಹೆಂಗೆ ಆಗುತ್ತೋ ಗೊತ್ತಿಲ್ಲ. ನೀವೇ ಚೆನ್ನಾಗಿ ಬರಬೇಕು ಅಂತ ಹೇಳ್ಕೊಂಡು ಮಾಡತ್ತೀನಿ. ಅದೇನು ಹರಿದಲ್ಲಿ ಕಾಣಿಸ್ತೈತಿ, ತುಂಬಿಯೋದಿಲ್ಲ. ಈ ಥರ ಬರ್ತೈತಿ. ಹೂರ್ಣದಾದ್ರೆ ಏನೂ ಮಾಡೋಕ್ಕಾಗಿಲ್ಲ. ಅಂಜಿಕೆನ ಇಲ್ಲದ ಹೋಳಿಗೆ ಮಾಡಿಬಿಡ್ತೀನಿ ನಾನು. ಇದೊಂದು ಸಲ ಯಾಕೋ ಅನ್ಸತ್ತೈತಪ್ಪ ಇದು. ಇವಾಗ ಸ್ಲೋ ಹಂಗೇನ ಲಟ್ಟಿಸಿ ಹೋಳಿಗೆನ ಮಾಡ್ಕೊತೀನಿ. ಆದರೂ ಚೆನ್ನಾಗಿ ಬರತೈತಿ. ಸ್ವಲ್ಪ ಹೊರಗೆ ಬರತೈತಿ. ಇದು ನೋಡ್ಕೊಂಡು ಮಾಡ್ಕೊಂಬಿಡ್ಬೇಕು ಹೋಳಿಗೆನ.
ಇಲ್ಲಿ ಫಸ್ಟ್ನೇ ಹೋಳಿಗೆ ಏನೋ ಕೆಟ್ಟು ಈ ಥರ ಬಂದಿತ್ತು, ಅದೇನು ಹರಿದಿಲ್ಲ. ಎರಡನೇ ಹೋಳಿಗೆ ಚೆನ್ನಾಗಿ ಬಂದಿದೆ, ಈ ಥರ ಬಂದಿತ್ತು ನೋಡ್ರಿ. ಅದನ್ನ ಎತ್ತಿ ಹಾಕ್ಕೊಂಬಿಡ್ತೀನಿ. ಈಗ ಒಂದು ತವ ಇಟ್ಕೊಂಡೇ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಏನೈತಿ ಈ ಥರ ಎತ್ತಿ ಹಿಂಗೆ ಹಾಕ್ಕೊಂಬಿಡೋದು. ಚೆನ್ನಾಗಿ ಬಂದಿತ್ತು ನೋಡ್ರಿ. ಸರಿ ಬರಲಿಲ್ಲ, ಅದಕ್ಕಾಗಿ ಹೋಳಿಗೆ ಈ ಥರ ಹರಿಯಾಕೈತಿದ್ದು. ಅದಕ್ಕಾಗಿ ನಾನು ಒಂದು ಐಡಿಯಾ ಮಾಡ್ಕೊಂಡ್ಬಿಟ್ನಿ. ಇದಕ್ಕೆ ಕಡ್ಲೆ ಹಿಟ್ಟನ್ನು ಹುರಿದು ಮಿಕ್ಸ್ ಮಾಡಿದ ನಂತರ ಹೋಳಿಗೆ ತುಂಬ ಚೆನ್ನಾಗಿ ಬತ್ತು. ಯಾವ ಥರ ಅಂದ್ರೆ ಇಲ್ಲಿ ನೋಡ್ಬೇಕು, ಇವಾಗ ಬೇಯಿಸೋದನ್ನ ಒಂಚೂರು ಹರಿದಕ್ಕಿಲ್ಲ. ನನಗೆ ಇದನ್ನು ಕಡಕ್ ತಿನ್ನೋ ಆಸೆ, ಅದಕ್ಕೆ ತಿರ್ಗಾ ಹಿಂಗೆ ಚಪಾತಿ ಥರ ಬೇಯಿಸ್ಕೊತೀನಿ. ಇದನ್ನು ಮಿದುವಾಗಿ ಎಲ್ಲ ಬಂದಿತ್ತು. ಕರೆ ಕಡಕ್ಕಾಗಿ ಬೇಯಿಸ್ಕೊಂಡ ನಂತರ ಹೋಳಿಗೆ ಯಾವ ಥರ ಬಂದಿತ್ತು ಗೊತ್ತಾ, ಇದು ಚೆನ್ನಾಗಿ ಟೇಸ್ಟು ಕೂಡ ಹಂಗೆ ಬಂದಿತ್ತು. ನೋಡ್ಬೇಕು ಇವಾಗ ಒಂಚೂರು ಕಡಕ್ ಮಾಡೇನಿ, ಜಾಸ್ತಿ ಏನಿಲ್ಲ. ಇದೆ ಈ ಥರ ಮುರಿದು ತಿನ್ನೋ ಥರ ಬಂದತ್ತಿದ. ಮಿದು ಹೋಳ್ಗೆ ಏನೈತಿ ಈ ಥರ ಮಾಡ್ಕೊಂಡೆ ನಾನಿಲ್ಲಿ. ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ಅಷ್ಟು ಸೂಪರಾಗಿತ್ತು. ಇವತ್ತಿನ ರೆಸಿಪಿ ಇದಾಗೈತಿ ನಂದು. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತೀರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಓಕೆ, ಮತ್ತೆ ನಾಳೆಗೆ ಸಿಗ್ತೀನಿ. ಬಾಯ್.